ಮೂಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಲೋಕಾಯುಕ್ತ ಪೊಲೀಸರು ಸಿಎಂ ಕುಟುಂಬದ ವಿರುದ್ಧದ ಪ್ರಕರಣದಲ್ಲಿ ಬಿ ರಿಪೋರ್ಟ್ ಸಲ್ಲಿಕೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಿನ್ನೆನೇ ಗೊತ್ತಾಗಿತ್ತು. ಇವತ್ತು ಲೋಕಾಯುಕ್ತ ಪೊಲೀಸರು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಅಧಿಕೃತವಾಗಿ ತನಿಖಾ ವರದಿಯನ್ನು ಸಲ್ಲಿಸಿದ್ದಾರೆ. ಸಿಎಂಗೆ ಕ್ಲೀನ್ ಚಿಟ್ ಕೂಡ ಕೊಟ್ಟಿದ್ದಾರೆ. ಹಾಗಾದ್ರೆ ಆ ರಿಪೋರ್ಟ್ ನಲ್ಲಿ ಏನೇನಿದೆ ಬನ್ನಿ ಮೊದಲಿಗೆ ಅದನ್ನು ನೋಡ್ಕೊಂಬೋಣ. ಮುಡಾ ಅಕ್ರಮದ ಕಂಟಕದಿಂದ ಸಿದ್ದರಾಮಯ್ಯ ಮುಕ್ತ. ಕೋರ್ಟ್ಗೆ ಲೋಕಾಯುಕ್ತ ಪೊಲೀಸರಿಂದ ಬಿ ರಿಪೋರ್ಟ್ ಸಲ್ಲಿಕೆ. 11,000 ಪುಟಗಳ ವರದಿಯಲ್ಲಿ ಅಧಿಕಾರಿಗಳ ಎಡವಟ್ಟು ಉಲ್ಲೇಖ. ಸಿಎಂಗೆ ಲೋಕ ಕ್ಲೀನ್ ಚಿಟ್. ಶುರುವಾಯಿತು ರಾಜಕೀಯ ಫೈಟ್. ಮುಕ್ತ. ಸಿಎಂ ಸಿದ್ದರಾಮಯ್ಯ ಎದುರಾಗಿದ್ದ ಮುಡಾ ಕಂಟಕದಿಂದ ಮಹಾಮುಕ್ತಿ ಸಿಕ್ಕಿದೆ. ಲೋಕಾಯುಕ್ತ ಪೊಲೀಸರು ಸಿಎಂ ಸಿದ್ದರಾಮಯ್ಯಗೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಇವತ್ತು ಅಧಿಕೃತವಾಗಿ ಮೈಸೂರು ಲೋಕಾಯುಕ್ತ ಎಸ್ಪಿ ಉದೇಶ್ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ತನಿಖಾ ವರದಿ ಸಲ್ಲಿಸಿದ್ದಾರೆ. ಕೇವಲ ಸಿಎಂ ಮಾತ್ರವಲ್ಲ, ಪತ್ನಿ ಪಾರ್ವತಿ, ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ, ಜಮೀನು ಮಾಲೀಕ ದೇವರಾಜುಗೂ ರಿಲೀಫ್ ಸಿಕ್ಕಿದೆ. ಸಾಕ್ಷ್ಯಾಧಾರಗಳ ಕೊರತೆ ಹಿನ್ನೆಲೆಯಲ್ಲಿ ಬಿ ರಿಪೋರ್ಟ್ ಸಲ್ಲಿಕೆ ಮಾಡಲಾಗ್ತಿದೆ ಅಂತ ಕಾರಣ ನೀಡಲಾಗಿದೆ. ಐವತ್ತು ಜನರ ಹೇಳಿಕೆ, 5 ಅಧ್ಯಾಯ, 11,000 ಪುಟಗಳ ವರದಿ. ಹೌದು, ಲೋಕಾಯುಕ್ತ ಪೊಲೀಸರು ಸುದೀರ್ಘವಾಗಿ ತನಿಖೆ ನಡೆಸಿದ್ದು ಭರ್ತಿ 50 ಜನರ ಹೇಳಿಕೆ ದಾಖಲಿಸಿದ್ದಾರೆ. ಒಟ್ಟು 5 ಅಧ್ಯಾಯಗಳಲ್ಲಿ ಬರೋಬ್ಬರಿ 11,000 ಪುಟಗಳ ತನಿಖಾ ವರದಿಯನ್ನ ನ್ಯಾಯಾಧೀಶ ಗಜಾನನ್ ಭಟ್ ಅವರಿಗೆ ಸಲ್ಲಿಸಿದ್ದಾರೆ. ಅಷ್ಟಕ್ಕೂ ಲೋಕಾಯುಕ್ತ ಪೊಲೀಸರ ತನಿಖಾ ವರದಿಯಲ್ಲಿ ಏನಿದೆ, ಸಿಎಂಗೆ ಕ್ಲೀನ್ ಚಿಟ್ ಸಿಕ್ಕಿದ್ದು ಹೇಗೆ, ಅದನ್ನೇ ತೋರಿಸ್ತೀವಿ ನೋಡಿ. ಮುಡಾ ಸೈಟ್ ಹಂಚಿಕೆಯಲ್ಲಿ ಸಿದ್ದರಾಮಯ್ಯ ಪ್ರಭಾವ ಬೀರಿದ್ದಾರೆ ಅನ್ನೋದಕ್ಕೆ ಒಂದೇ ಒಂದು ಸಾಕ್ಷಿ ಇಲ್ಲ. ಜೊತೆಗೆ ಸಿದ್ದರಾಮಯ್ಯ ಪತ್ನಿ ಒತ್ತಡ ಹಾಕಿಸಿ ಸೈಟ್ ಪಡೆದಿರೋದಕ್ಕೂ ಯಾವ ಸಾಕ್ಷಿನೂ ಇಲ್ಲ ಅಂತ ಲೋಕಾಯುಕ್ತ ಪೊಲೀಸರು ತಿಳಿಸಿದ್ದಾರೆ. ಇನ್ನು ಸಿದ್ದರಾಮಯ್ಯ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ವಂಚಿಸಿ ಜಮೀನು ಖರೀದಿ ಮಾಡಿರೋದಕ್ಕೂ, ಜಮೀನು ಖರೀದಿಸುವ ಮುನ್ನ ಮುಡಾ ಸ್ವಾಧೀನಪಡಿಸಿಕೊಂಡಿತ್ತು ಅನ್ನೋದಕ್ಕೂ ಮೇಲ್ನೋಟಕ್ಕೆ ಸಾಕ್ಷಿಗಳಿಲ್ಲ ಅಂದಿದೆ. ಅಲ್ಲದೆ 50-50 ಅನುಪಾತದ ಕಾನೂನು ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅನ್ನೋದಕ್ಕೆ ಕೆಲವು ಅನುಮಾನಗಳಿವೆ. ಈ ಬಗ್ಗೆ ಹೆಚ್ಚುವರಿಯಾಗಿ ತನಿಖೆ ಆಗಬೇಕಿದೆ ಅಂತ ಲೋಕಾಯುಕ್ತ ಪೊಲೀಸರು ತಿಳಿಸಿದ್ದಾರೆ. ಇನ್ನು ನಿರ್ದಿಷ್ಟವಾಗಿ ಇಂಥದ್ದೇ ಜಾಗದಲ್ಲಿ ಸೈಟ್ ಕೊಡಿ ಅಂತ ಸಿದ್ದರಾಮಯ್ಯ ಪತ್ನಿ ಯಾವ ಪತ್ರವನ್ನೂ ಬರೆದಿಲ್ಲ ಅಂತ ಲೋಕಾಯುಕ್ತ ಪೊಲೀಸರು ಸಿಎಂ ಸಿದ್ದರಾಮಯ್ಯ ಕುಟುಂಬಕ್ಕೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಮುಡಾ ಕೇಸ್ನ ಸಂಪೂರ್ಣ ವರದಿ 5 ಅಧ್ಯಾಯಗಳಲ್ಲಿ ಅಡಗಿದೆ. ಹಾಗಿದ್ರೆ ಲೋಕಾಯುಕ್ತ ಪೊಲೀಸರ ವರದಿಯಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ಸೈಟ್ ಹಂಚಿಕೆಯಲ್ಲಿ ಸಿದ್ದರಾಮಯ್ಯ ಮುಡಾ ಮೇಲೆ ಪ್ರಭಾವ ಬೀರಿಲ್ಲ. ಕುಟುಂಬದವರಿಗೆ ಪರ್ಯಾಯವಾಗಿ ಸಿಗಬೇಕಿದ್ದು ಸಿಕ್ಕಿಲ್ಲ. ಪಾರ್ವತಿಯವರು ಪಡೆದಿದ್ದ 14 ಸೈಟ್ಗಳನ್ನ ವಾಪಸ್ ಕೊಟ್ಟಿದ್ದಾರೆ. ಮಲ್ಲಿಕಾರ್ಜುನ್ ಮತ್ತು ಪಾರ್ವತಿ ಮಧ್ಯೆ ಜಮೀನು ವರ್ಗಾವಣೆ ಕಾನೂನಾತ್ಮಕವಾಗಿ ನಡೆದಿದೆ. ದೇವರಾಜುಗೆ ಸಂಬಂಧಿಸಿದ ಡಿನೋಟಿಫೈ ಪ್ರಕ್ರಿಯೆಯಲ್ಲಿ ತಪ್ಪು ಮಾಡಿದ್ದು ಜೀವನಕ್ಕೆ ಒಂದೇ ಜಮೀನಿರೋದು ಅಂತ ದೇವರಾಜು ಹೇಳ್ಕೊಂಡಿದ್ರು. ತನಿಖೆಯಲ್ಲಿ ದೇವರಾಜ್ ಈ ಮಾಹಿತಿ ಮರೆಮಾಚಿರೋದು ಕಂಡುಬಂದಿದೆ. ಸರ್ಕಾರಿ ನೌಕರರಾಗಿದ್ದ ದೇವರಾಜ್ ಮಾಹಿತಿ ಮರೆಮಾಚಿದ್ದಾರೆ ಹೊರತು ಪ್ರಕರಣದಲ್ಲಿ ಬೇರೆ ಯಾರದ್ದೂ ಪಾತ್ರ ಇಲ್ಲ ಅನ್ನೋ ವರದಿ ಸಲ್ಲಿಸಲಾಗಿದೆ. ಇನ್ನು ಮುಡಾ ಕೇಸ್ನ ತನಿಖಾ ವರದಿಯಲ್ಲಿ ಅಧಿಕಾರಿಗಳ ಎಡವಟ್ಟಿನ ಬಗ್ಗೆನೂ ಉಲ್ಲೇಖವಾಗಿದೆ. ಕೃಷಿ ಭೂಮಿ ಪರಿವರ್ತನೆ ವೇಳೆ ಅಧಿಕಾರಿಗಳು ಎಡವಟ್ಟು ಮಾಡಿದ್ದಾರೆ. ಜಮೀನಿದ್ದ ಸ್ಥಳಕ್ಕೆ ರೆವಿನ್ಯೂ ಅಧಿಕಾರಿಗಳು ಹೋಗಿ ಪರಿಶೀಲನೆ ಮಾಡದೆ ಕಚೇರಿಯಲ್ಲೇ ಕೂತು ಪರಿವರ್ತನೆ ಮಾಡಿದ್ದಾರೆ. ಹೀಗಾಗಿ ಅಧಿಕಾರಿಗಳ ತಪ್ಪು ಮತ್ತು ನಿರ್ಲಕ್ಷ್ಯ ಇದೆ ಅಂತ ವರದಿಯಲ್ಲಿದೆ. ಕೆಸರೆ ಗ್ರಾಮದ ಜಾಗವನ್ನ ಲೇಔಟ್ ಮಾಡಿಕೊಳ್ಳಲು ಮುಡಾ ವಶಕ್ಕೆ ಪಡ್ಕೊಂಡಿದೆ. ಬಳಿಕ ರಸ್ತೆ ಅಭಿವೃದ್ಧಿ ಸೈಟ್ ಮಾಡಲು L&T ಕಂಪನಿಗೆ ಹೊರಗುತ್ತಿಗೆ ನೀಡಲಾಗಿದೆ. 3.18 ಎಕರೆ ಜಾಗ ಡಿನೋಟಿಫೈ ಅಂತ ಮ್ಯಾಪ್ನಲ್ಲಿ ಮಾಹಿತಿ ನೀಡಿದ್ದಾರೆ. ಆದರೆ L&T ಕಂಪನಿ ಡಿನೋಟಿಫೈ ಆಗಿರೋ ಜಮೀನನ್ನ ಅಭಿವೃದ್ಧಿ ಮಾಡಿದೆ. ಈ ಎಡವಟ್ಟು ಗಮನಿಸದೆ ಅಧಿಕಾರಿಗಳು ಮತ್ತೊಂದು ತಪ್ಪು ಮಾಡಿದ್ದಾರೆ. ಅಭಿವೃದ್ಧಿಯಾದ ಸೈಟ್ಗಳನ್ನೇ ಮುಡಾ ಅಧಿಕಾರಿಗಳು ಹಂಚಿಕೆ ಮಾಡಿದ್ದಾರೆ.
ಹೀಗಾಗಿ L&T ಮತ್ತು ಮುಡಾ ಅಧಿಕಾರಿಗಳ ತಪ್ಪು ಬಯಲಾಗಿದೆ. ಇನ್ನು ಕೆಸರೆ ಗ್ರಾಮದ ಭೂಮಿಗೆ ಪರ್ಯಾಯ ಜಾಗದಲ್ಲಿ ಪರಿಹಾರದ ರೂಪದಲ್ಲಿ ಸೈಟ್ ಕೊಟ್ಟಿದ್ದರ ಬಗ್ಗೆ ಸಮಗ್ರ ತನಿಖೆ ಆಗಬೇಕಿದೆ. ಅಧಿಕಾರಿಗಳ ತಪ್ಪಿನ ತನಿಖೆ ಬಗ್ಗೆ ಕೋರ್ಟ್ ನಿರ್ಧರಿಸಬೇಕಿದೆ ಅಂತ ಲೋಕಾಯುಕ್ತ ಪೊಲೀಸರು ತನಿಖಾ ವರದಿ ಸಲ್ಲಿಸಿದ್ದಾರೆ. ಆದರೆ ಮೈಸೂರು ಲೋಕಾಯುಕ್ತ ಪೊಲೀಸರ ರಿಪೋರ್ಟ್ಗೆ ಸ್ನೇಹಮಯಿ ಕೃಷ್ಣ ಪರ ವಕೀಲರು ಆಕ್ಷೇಪಣೆ ಸಲ್ಲಿಸುವುದಾಗಿ ಹೇಳ್ತಿದ್ದಾರೆ. ಈಗ ಮಾನ್ಯ ಲೋಕಾಯುಕ್ತ ಸಂಸ್ಥೆಯವರು ಒಂದು ಒಳ್ಳೆಯ ರಿಪೋರ್ಟ್ ಅನ್ನ, ಜನಸಾಮಾನ್ಯರು ಒಪ್ಪುವಂತ ರಿಪೋರ್ಟ್ ಅನ್ನ ಕೋರ್ಟ್ಗೆ ಸಲ್ಲಿಸೋದ್ರಲ್ಲಿ ವಿಫಲರಾಗಿದ್ದಾರೆ ಅಂತ ನನಗೆ ಇವತ್ತು ಕಾಣ್ತಾ ಇದೆ. ಅವರು ಸಲ್ಲಿಸಿರ್ತಕ್ಕಂಥ ಬಿ ರಿಪೋರ್ಟ್ ನೋಡಿರೆ, ತರಾತುರಿಲಿ ಈ ತರ ಕೊಡುವಂಥದ್ದನ್ನ ನೋಡಿರೆ, ಏನು 4 ಜನ ದೂರುದಾರ ನಾವು ಕೇಳಿದ್ದು, CM ಅವರು ಇರ್ಬೋದು, ಅವರ ಪತ್ನಿಯವರು ಮಲ್ಲಿಕಾರ್ಜುನಯ್ಯನವರು ಇರ್ಬೋದು, ದೇವರಾಜ್ ಅವ್ರ ಬಗ್ಗೆ ಅವರಿಗೆ ಕ್ಲೀನ್ ಚಿಟ್ ಕೊಡೋ ಉದ್ದೇಶದಿಂದಲೇ ಈ ಒಂದು ರಿಪೋರ್ಟ್ ಅನ್ನ ತರಾತುರಿಲಿ ಸಲ್ಲಿಸಿದ್ದಾರೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಸಿಎಂ ಪತ್ನಿ ಭಾರತಿ ಸುರೇಶ್ಗೆ ಇಡಿ ಸಮನ್ಸ್, ಹೈಕೋರ್ಟ್ನಿಂದ ತಾತ್ಕಾಲಿಕ ರಿಲೀಫ್. ಲೋಕಾಯುಕ್ತ ಪೊಲೀಸರ ತನಿಖೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಕ್ಲೀನ್ ಚಿಟ್ ಪಡೆದರೂ ಇಡಿ ತನಿಖೆಯ ಭೀತಿ ಇನ್ನೂ ದೂರವಾಗಿಲ್ಲ. ವಿಚಾರಣೆಗೆ ಹಾಜರಾಗುವಂತೆ ಸಿಎಂ ಪತ್ನಿ ಪಾರ್ವತಿ ಹಾಗೂ ನಗರಾಭಿವೃದ್ಧಿ ಸಚಿವ ಭಾರತಿ ಸುರೇಶ್ ಅವರಿಗೆ ಇಡಿ ಸಮನ್ಸ್ ನೀಡಿದೆ. ಈ ಸಮನ್ಸ್ ರದ್ದು ಕೋರಿ ಇಬ್ಬರು ಹೈಕೋರ್ಟ್ಗೆ ಪ್ರತ್ಯೇಕ ಅರ್ಜಿ ಸಲ್ಲಿಸಿದ್ದಾರೆ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಹೈಕೋರ್ಟ್ ಪೀಠದಲ್ಲಿ ಇವತ್ತು ಅರ್ಜಿ ವಿಚಾರಣೆ ನಡೆಯಿತು. ವಾದ ಪ್ರತಿವಾದ ಆಲಿಸಿದ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಪೀಠ ಆದೇಶ ಕಾಯ್ದಿರಿಸಿದೆ. ಮುಂದಿನ ಆದೇಶದವರೆಗೂ ಇಡಿ ಸಮನ್ಸ್ಗೆ ನೀಡಿದ್ದ ಮಧ್ಯಂತರ ತಡೆಯಾಜ್ಞೆಯನ್ನು ವಿಸ್ತರಿಸಿದೆ. ಹೀಗಾಗಿ ಭಾರತಿ ಸುರೇಶ್ ಹಾಗೂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಂತಾಗಿದೆ. ಮೈಸೂರಿನಿಂದ ರಾಮ್ ಜೊತೆ ಶಿವಪ್ರಸಾದ್ ಮತ್ತು ರಮೇಶ್, TV9 ಬೆಂಗಳೂರು.